ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸುಪ್ರೀಂ ಕೋರ್ಟ್ ಇಂದ ಒಂದು ಆದೇಶ ಬಂದಿದೆ. ಅದನ್ನ ಎಲ್ಲರನ್ನೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಫಸ್ಟ್ ರೂಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಎಲ್ಲಾ ಡಾಗ್ಸ್ ಯಾವ್ಯಾವ್ದು ಇವ್ರು ಕಲೆಕ್ಟ್ ಮಾಡ್ಕೊಂಡಿದ್ದಾರೋ ಅದನ್ನ ಎಲ್ಲದನ್ನು ರಿಲೀಸ್ ಮಾಡೋಕ್ಕೋಸ್ಕರ ಆದೇಶ ಬಂದಿದೆ. ಸೊ ರಿಲೀಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಸ್ಟೆರಿಲೈಸ್ ಮಾಡಿ, ವ್ಯಾಕ್ಸಿನೇಷನ್ಸ್ ಮಾಡಿ, ಆಂಟಿ ರೇಬಿಸ್ ಶಾಟ್ಸ್ ಕೊಟ್ಟು, ಮತ್ತೆ ಅನಿಮಲ್ ಬರ್ತ್ ಕಂಟ್ರೋಲ್ ಇದನ್ನು ಎಲ್ಲದನ್ನು ಮಾಡಿ ಅದಾದ್ಮೇಲೆ ರಿಲೀಸ್ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಆಲ್ರೆಡಿ ತುಂಬಾ ಡಾಗ್ಸ್ ನ ಇವ್ರು ತಗೊಂಡೋಗಿರೋ ಡಾಗ್ಸ್ ಅಲ್ಲಿ ರೇಬಿಸ್ ಮತ್ತೆ ಬಿಹೇವಿಯರಲ್ ಇಶ್ಯೂಸ್, ಅಗ್ರೆಸಿವ್ ಆಗಿರೋ ಡಾಗ್ಸ್ ನ ರಿಲೀಸ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ವ್ಯಾಲಿಡ್ ಪಾಯಿಂಟ್, ಯಾಕಂದ್ರೆ ರೇಬಿಸ್ ಬೇಗನೆ ಸ್ಪ್ರೆಡ್ ಆಗ್ಬಿಡುತ್ತೆ, ಅದಕ್ಕೆ ಚಿಕಿತ್ಸೆ ಇನ್ನೂ ಇಲ್ಲ. ದಿಸ್ ಇಸ್ ಅ ಗುಡ್ ಒನ್. ಬಟ್ ಅಗ್ರೆಸಿವ್ ಡಾಗ್ಸ್ ನ ಯಾವ ರೀತಿ ಅವ್ರು ಕಂಡುಹಿಡಿದ್ರೆ ಅದನ್ನ ಯಾವ ರೀತಿ ಅವ್ರು ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಗುಡ್ ಇನಫ್, ಯಾಕಂದ್ರೆ ಅಗ್ರೆಸಿವ್ ಡಾಗ್ಸ್ ಇದ್ರೆ ಒಂದಕ್ಕೊಂದು ಬಿಹೇವಿಯರ್ ಲಿಂಕ್ ಆಗೇ ಆಗುತ್ತೆ. ಅಂಡ್ ಅಗ್ರೆಸಿವ್ ಡಾಗ್ಸ್ ನ ಪ್ರಾಪರ್ ಪ್ರೊಸೀಜರ್ ಅಲ್ಲಿ ಟ್ರೈನ್ ಮಾಡಿ ತಗೊಂಡ್ಬರೋದ್ರಿಂದ and again it can be released to the streets. ಪಬ್ಲಿಕ್ ಅಲ್ಲಿ ಫೀಡಿಂಗ್ ಮಾಡೋ ತರ ಇಲ್ಲ. ಸ್ಟ್ರೀಟ್ ಅಲ್ಲಿರೋ ಡಾಗ್ಸ್ ನ ಫೀಡ್ ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ನಾವು ಫೀಡ್ ಮಾಡ್ತಾ ಇರ್ತೀವಿ. ಅಲ್ಲಿ ಬರುತ್ತೆ, ಬಿಸ್ಕೆಟ್ಸ್ ಕೊಡ್ತೀವಿ, ಮತ್ತೆ ಅಲ್ಲಿಂದ ನಾವು ವಾಕ್ ಮಾಡ್ತಾ ಇರುವಾಗ ಮನೆ ಊಟ ಇದ್ರೆ ಊಟ ಕೊಡ್ತಾ ಇರ್ತೀವಿ. ಸೊ ಈ ರೀತಿ ನಾವು ಇನ್ಮೇಲೆ ಫೀಡ್ ಮಾಡಂಗಿಲ್ಲ. ಯಾಕಂದ್ರೆ ಒಂದು ಡೆಡಿಕೇಟೆಡ್ ಪ್ಲೇಸ್ ಗೌರ್ಮೆಂಟ್ ಅಲೋಕೇಟ್ ಮಾಡ್ತಾರಂತೆ. ಫಾರ್ ಎಕ್ಸಾಂಪಲ್ ಒಂದು 30 ಡಾಗ್ಸ್ ಇದೆ ಅಂದ್ರೆ 3 ಸ್ಪಾಟ್ಸ್ ಒಂದು ಸ್ಟ್ರೀಟ್ ಅಲ್ಲಿ ಅಲೋಕೇಟ್ ಆಗುತ್ತೆ. ಅಲ್ಲೂ ಮಾತ್ರನೇ ನಾವು ಫೀಡಿಂಗ್ ಮಾಡಕ್ ಸಾಧ್ಯ. ಅಡಾಪ್ಟ್ ಮಾಡಿರೋ ಡಾಗ್ಸ್ ಎಲ್ಲದನ್ನು ಯಾರ್ಯಾರು ಇವಾಗವರೆಗೂ ಅಡಾಪ್ಟ್ ಮಾಡ್ಕೊಂಡಿದ್ದಾರೋ ಅಂಡ್ ಮುಂದಕ್ಕೆ ಯಾರ್ಯಾರು ಡಾಗ್ಸ್ ನ ಅಡಾಪ್ಟ್ ಮಾಡ್ಕೊಂತಾರೋ ಅವರು ಡಾಗ್ಸ್ ನ ರಿಟರ್ನ್ ಮಾಡೋ ಹಾಗೆ ಇಲ್ಲ. ಓಕೆನಾ? ಸೊ ಅದನ್ನು ಕೂಡ ಒಂದು ವೈಲೇಷನ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ದಯವಿಟ್ಟು ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಅಡಾಪ್ಟ್ ಮಾಡಿರೋ ಡಾಗ್ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗ್ತದೆ ಅಂದ್ರೆ ಒಂದು ಬಿಹೇವಿಯರ್ಸ್ ನ ನೀವು ಕಾಂಟ್ಯಾಕ್ಟ್ ಮಾಡಿ, ಗುಡ್ ಟ್ರೈನರ್ಸ್ ನ ಕಾಂಟ್ಯಾಕ್ಟ್ ಮಾಡಿ, ಆ ಸಮಸ್ಯೆನ ಫಿಕ್ಸ್ ಮಾಡಕ್ಕೆ ಟ್ರೈ ಮಾಡಿ. ಡಾಗ್ ಲವರ್ಸ್ ಮತ್ತೆ NGOs, ಸೊ ಯಾರ್ಯಾರು ಆಲ್ರೆಡಿ ಸುಪ್ರೀಂ ಕೋರ್ಟ್ ಫೈಲ್ ಮಾಡಿದ್ದಾರೋ, ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳಕ್ ಬರ್ತಿದೆ ಅಂದ್ರೆ, ಯಾರ್ಯಾರು ಫೈಲ್ ಮಾಡಿದಿರೋ ಅವರೆಲ್ಲರೂ ಡಾಗ್ ಲವರ್ಸ್ ಮತ್ತೆ NGOs 25,000 ಮತ್ತೆ 2 lakhs ನ ನಮಗೋಸ್ಕರ ಕಟ್ಟಿ ಅದನ್ನೆಲ್ಲದ್ದು ನಾವು ಡಾಗ್ಗೆ ಬೆನಿಫಿಟ್ಸ್ಗೋಸ್ಕರ ಯೂಸ್ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಅಂಡ್ ಇದನ್ನೆಲ್ಲರೂ ನಾವು ರೆಕಗ್ನೈಸ್ ಮಾಡ್ಕೊಂಡ್ರೆ ಇಟ್ ಈಸ್ ಅ ಗುಡ್ ಆಪ್ಷನ್. ಯಾಕಂದ್ರೆ ಡಾಗ್ಸ್ ರಿಲೀಸ್ ಆಗ್ತಾ ಇದಾವೆ ಸ್ಟ್ರೀಟ್ಸ್ಗೆ. ಅಂಡ್ ರೇಬಿಸ್ ಇರೋ ಡಾಗ್ಸ್ ನ ಮತ್ತೆ ಅಗ್ರೆಸಿವ್ ಡಾಗ್ಸ್ ನ ಅವ್ರು ಹೋಲ್ಡ್ ಮಾಡ್ಕೊಂತ ಇದಾರೆ. ಅಂಡ್ ಅಡಾಪ್ಷನ್ ಮಾಡ್ತಾ ಇರೋರು, ಯಾರೇ ಮಾಡೋರು ಮಾಡದೇ ಇರೋರು, ಅವರೆಲ್ಲರಿಗೂ ಒಂದು ಕ್ಲಾರಿಟಿ ಬರ್ತದೆ. ಅಡಾಪ್ಷನ್ ಮಾಡಿರೋರು ತಿರ್ಗಾ ಡಾಗ್ಸ್ ನ ಬಿಡೋಕೆ ಆಗೋದಿಲ್ಲ. ಫೀಡಿಂಗು ಅಷ್ಟೇ, ತುಂಬಾ ಕಡೆ ಫೀಡಿಂಗ್ ಇಂದಾನೆ ತುಂಬಾ ಪ್ರಾಬ್ಲಮ್ ಆಗಿದೆ. ಅಂಡ್ ಇದನ್ನೆಲ್ಲನೂ ಪರ್ಫೆಕ್ಟ್ ಆಗಿ ಪಾಲಿಸಿದ್ರೆ ಖಂಡಿತ ಯಾವುದೇ ರೀತಿ ತೊಂದರೆ ಡಾಗ್ಸ್ಗೂ ಆಗಲ್ಲ ಅಂಡ್ ಹ್ಯೂಮನ್ಸ್ಗೂ ಆಗಲ್ಲ ಅನ್ಕೊಂತ ಇದೀನಿ. ಅಂಡ್ ಅದೇ ತರನೇ ಗೌರ್ಮೆಂಟ್ ಇನ್ನೂ ಅವೇರ್ನೆಸ್ ಪ್ರೋಗ್ರಾಮ್ಸ್ ನ ತಂದು ಕೊಟ್ರೆ ಜನರಿಗೂ ಎಲ್ಲರಿಗೂ ಪ್ರಾಪರ್ ಆಗಿ ಅರ್ಥ ಆಗುತ್ತೆ ಅನ್ಕೊಂತ ಈ ವಿಡಿಯೋನ ಮುಗಿಸ್ಕೊಂತ ಇದೀನಿ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಅಂಡ್ ನಿಮ್ಮ ಸಹಾಯ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಧನ್ಯವಾದಗಳು. ಶುಭ ದಿನ.